ಪರಿಸರ ದಿನಾಚರಣೆ ವರ್ಷದಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ಒಂದಿನ ಅದನ್ನ ಒಂದು ಸಾಂಪ್ರದಾಯಿಕವಾಗಿ ನೆನಪಿಸ್ಕೊಂಡು ಮಾರನೇ ದಿನ ನಾವು ಇದನ್ನ ಮರ್ತ್ ಬಿಡ್ತೀವಿ. ಆದ್ರೆ ಇದು ಬಹಳ ಗಂಭೀರವಾದ ವಿಷಯ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಈ ಮನುಕುಲದ ಭವಿಷ್ಯಕ್ಕೆ ಬಹಳ ನಾವು ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಾಗಿರೋಂಥ ವಿಷಯ ಅಂತ. ಈಗ ನಾನು ನಿಮಗೆ ಒಂದು ಹೇಳ್ತೀನಿ ನೋಡಿ, ಈಗ ನಾವು ಮಾತಾಡ್ತಾ ಇದೀವಲ್ಲ, ಮಾತಾಡ್ತಾ ಇರ್ಬೇಕಾದಾಗ ಈ ಕ್ಷಣದಲ್ಲಿ ಆಕಾಶದಲ್ಲಿ ಎಷ್ಟು ವಿಮಾನಗಳಿರ್ಬೋದು ಅಂತ ಯೋಚನೆ ಮಾಡಿ. ನಿಮಗೆ ಆಶ್ಚರ್ಯ ಆಗ್ಬೋದು. ಸುಮಾರು ಒಂದು 50,000 ವಿಮಾನಗಳು ಆಕಾಶದಲ್ಲಿ ಇರ್ತವೆ. ಓಕೆ, ಅಂದ್ರೆ ನಾನೀಗ ಇದೇನು ಪರಿಸರ ದಿನಾಚರಣೆಗೂ ಇದಕ್ಕೂ ಏನ್ ಸಂಬಂಧ ಅಂತ ಅನ್ಸ್ಬೋದಲ್ಲ, ಅದಷ್ಟು ಸರಳವಾದಲ್ಲ ಅದು. ಈಗ ಇವು ಪರಿಸರ ಮಾಲಿನ್ಯಕ್ಕೆ ಯಾವ ರೀತಿಯಾದ ಒಂದು ಇದನ್ನ ಅನಾಹುತನ ಸೃಷ್ಟಿ ಮಾಡ್ತಿದ್ದೇವೆ ಅಂತಂದ್ರೆ, ಸರಳವಾಗಿ ಹೇಳೋದಾದ್ರೆ ಈಗ ಓಝೋನ್ ಲೇಯರ್ ಅಂತ ನಾವು ಮಾತಾಡ್ತೀವಲ್ಲ, ಅದು ಬಹಳ ಬೇಗ ದುರ್ಬಲ ಮಾಡಕ್ಕೆ ಇದು ಕಾರಣ ಆಗ್ಬೋದು ಅಂತ. ಇದನ್ನ ನಾವು ಜಸ್ಟ್ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಮಾತಾಡೋದಾದ್ರೂ ಈಗ ಇವೆಲ್ಲ ಒಟ್ಟಾರೆ ಸೇರಿನೇ ಕ್ಲೈಮೆಟಿಕ್ ಚೇಂಜಸ್ ಅಂತ, ಬದಲಾವಣೆಗಳಿಗೆ ಕಾರಣ ಆಗ್ತಾ ಇದೆ ಅಂತ. ಇಂಥವು ನೂರಾರು ವಿಷಯಗಳು ಈ ಪರಿಸರನ ಛಿದ್ರಗೊಳಿಸ್ತಾರೆ. ನಾನು ಕೊಟ್ಟಿದ್ದು ಒಂದೇ ಒಂದು ಸರಳವಾದ ಎಕ್ಸಾಂಪಲ್ ಇದು. ಯಾಕಂದ್ರೆ ನೂರಾರಿನ ಅದಕ್ಕೆ ಮುಂಚೆ ಹೇಳಿದಂಗೆ ಸಂಕೀರ್ಣವಾದಂತ ಇವುಗಳನ್ನ ಪರಿಸರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಆ ಕ್ಷಣದಲ್ಲಿ ನಾವು ಬಹಳ ಕೂಲಂಕಷವಾಗಿ ಇದನ್ನ ಅರ್ಥ ಮಾಡಿಕೊಂಡು ಅದಕ್ಕೊಂದು ಏನ್ ಮೆಷರ್ಸ್ ತಗೋಬೇಕು ನಾವು, ಅದ್ರ ಬಗ್ಗೆ ನಾವು ಫೋಕಸ್ ಆಗ್ಬೇಕಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು.